ಪರ್ಫೆಕ್ಟ್ 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 ಆಗಿ ಬಂತು. ಹೇಳಿ ಕೇಳಿ, ಪರ್ಫೆಕ್ಷನ್ಗೆ ಇನ್ನೊಂದು ಹೆಸರು ಆಸ್ಕರ್. ಆಸ್ಕರ್ ಅಲ್ವಾ? ಮಿಸ್ಟರ್, ಈಗ ಲಾಸ್ಟ್ ಸೀನ್. ಈ ಸೀನ್ಗೆ ನಿಮ್ಮಿಬ್ರದ್ದು ಇನ್ವಾಲ್ವ್ಮೆಂಟ್ ಬೇಕು. ಅದೇನು ಅಂದ್ರೆ ಅದೇನಂತ ಹೇಳಿ ಮಾಡೋಣ. ಅದು ಹೇಳೋವಂಥದ್ದಲ್ಲ, ಮಾಡಿ ತೋರಿಸಿದ್ರೆ ಸೀನು ಪಕ್ಕಾ ಬರುತ್ತೆ. ಅಂತ ಸೀನ್ ಯಾವುದು? ಇನ್ಯಾವುದು ಸರ್? ಲಾಸ್ಟಲ್ಲಿ ಹೀರೋ ಹೀರೋಯಿಂದು ಲಿಫ್ಟ್ ಸೀನ್ ಅಷ್ಟೇ. ವಾಟ್? ಈ ರಿಯಾಕ್ಷನ್ಸ್ ಬರುತ್ತೆ ಅಂತಾನೆ ನಾನ್ ಮಾಡಿ ತೋರಿಸ್ತೀನಿ ಅಂದಿದ್ದು. ಬನ್ನಿ ಈ ಕಡೆ, ನಾನು ಮಾಡ್ತೀನಿ. ಹಲೋ ಅದನ್ನ ನೀವು ಮಾಡಿ ಅಂತ ತೋರ್ಸೋದು ಬೇಡ, ನಾನು ಮಾಡ್ತೀನಿ. ಆಸ್ಕರ್ ಭಾಸ್ಕರ್ ಸರ್, ನೀವೇನು ಯೋಚನೆ ಮಾಡಬೇಡಿ. ಇಂಥ ಸೀನನ್ನೆಲ್ಲ ನಮ್ಮ ಅಗಸ್ತ್ಯ ಸರ್ ತುಂಬಾ ಜೋರು. ಇದು ನಾನು ಮಾಡಿ ತೋರ್ಸೋದು ಬೇಡವಾ? ಬಿಡಿ ಬಿಡಿ, ಓಕೆ. ಯೋಗಿ ಪಡೆದಿದ್ ಯೋಗಿಗೆ, ಭೋಗಿ ಪಡೆದಿದ್ ಭೋಗಿಗೆ. ಔಟ್ ಆಫ್ ಫೋಕಸ್. ತಿರುಗಿ ಈ ಕಡೆ, ಇಲ್ಲಿ ನಡೀತಾ ಇರೋದು. ಅಲ್ಲಿ ಯಾವ ಹುಡುಗಿನ ನೋಡ್ತೀರಿ? ನೀವು ತಿರುಗಿ ಈ ಕಡೆ. ಆಕ್ಷನ್. ಸಾವಿರ ಕಾಲಕ್ಕೂ ನಿಲ್ಲೋ ಪ್ರೀತಿಯ ಎರೆದಾರಸ ತಾಜ್ ಮಹಲ್ ಅಂತೂ ಅಂತೂ ಬಲ್ಲೆ ಬಲ್ಲೆ. ಹುಟ್ಟಿದ ಮೇಲೆ ಇವಳು ಮಲ್ಲಿಗೆ ರಾಗಿ ನಾಮಿ, ದುಂಬಿಗಳು ಇವಳ ಹಿಂದೆ ಪಲ್ಲೆ ಪಲ್ಲೆ. ಏನೇನೋ ಆಗೋಯ್ತು ನನಗೆ, ಹೇಗಂತ ಗೊತ್ತಿಲ್ಲ ಇಷ್ಟೊಂದು ಸಲಿಗೆ. ನೀನಿರಲು ಜೊತೆಯಲ್ಲಿ ದಿನವು ನಾ ಪಡೆವೆ ಬದುಕಲಿ ಗೆಲುವು. ಕಾವೇರಿ, ಸೂನ್ ಹೆನ್ರಿ, ಈ ಟೈಮಲ್ಲಿ ಅವ್ರನ್ನ ಯಾಕ್ರಿ ನೆನಪು ಮಾಡ್ತಿದ್ದೀರಾ? ಸರ್ ಅಂತ ಬಂದಿದ್ದಾರೆ. ರೀ ಸೂನ್ ಹೆನ್ರಿ, ಡಿಸ್ಟರ್ಬ್ ಮಾಡಬೇಡಿ. ರೀ, ಔಟ್ ಆಫ್ ಫೋಕಸ್. ಫೋಕಸ್ ಅಲ್ಲಿಡ್ರಿ, ಕಾಣಿಸುತ್ತೆ. ಮೇಡಮ್, ಯಾರು ಮೇಡಮ್ ನೀವು? ಸಾರಿ ಸರ್ ಮೇಡಮ್, ಯಾರು ನೀವು? ಈಗ ಯಾಕೆ ಬಂದು ನಿಂತಿದ್ದೀರಾ? ಎಂತ ಒಳ್ಳೆ ಸೀರೆ ಗೊತ್ತಾ ಅಚ್ಚೆ? ಮೇಡಮ್ ಕನ್ನಡ ಗೊತ್ತಿಲ್ವಾ? ಹೋಗಿ ಮೇಡಮ್, ಅದು ಹೋಗಿ ಮೇಡಮ್. ಈ ಔಟ್ ಆಫ್ ಫೋಕಸ್. ಮೇಡಮ್, ನನಗೆ ಯಾಕೆ ಕೊಡಿದ್ರಿ ಮೇಡಮ್? ಒಂದು ಕಾಮ್ ಡೌನ್. ಅವರು ಒಂದು ಆ್ಯಡ್ ಶೂಟ್ ಮಾಡ್ತಾ ಇದ್ರು. ಅವ್ರು ಹೀರೋ ಹೀರೋಯಿನ್ ಏನೋ ಕೈ ಕೊಟ್ಟಿದಾರಂತೆ. ಶೂಟ್ಗೆ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ದಾರೆ. ನಾವು ಮಾಡ್ತಾ ಇದೀವಿ ಅಷ್ಟೇ. ವೃಂದ, ಸರ್ ಅದಕ್ಕೆ ಮೇಡಮ್ ನಾನು ಮಾಡಿ ತೋರಿಸ್ತೀನಿ ಅಂದಿದ್ದು. ಮೇಡಮ್ ಹೀರೋ ಹೀರೋಯಿನ್ ಹೋದ್ಮೇಲೆ ರೀ, ಶಾರ್ಟ್ ಫಿಲಮ್ ಅಲ್ಲಿ ನನ್ನ ಲೈಫ್ ಆಂಟಿ ಕ್ಲೈಮ್ಯಾಕ್ಸ್ ಆಗೋಯ್ತಲ್ರಿ. ಬನ್ರಿ, ಹೀರೋ ಹೀರೋಯಿನ್ ಹೋದ್ಮೇಲೆ ನಾನು ನೀವು ನಿಂತ್ಕೊಂಡು ಡಿಯೋಟ್ ಆಡೋಣ. ನಡೀರಿ, ಎತ್ರಿ, ಪ್ಯಾಕಪ್ ಮಾಡ್ರಿ. ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಾಯ್ತಲ್ವ ವಿವೇಕ್? ನನಗಂತೂ ತುಂಬ ಖುಷಿ ಆಯ್ತು. ಎಸ್ ಅನೇ, ಇದು ನಮ್ಮ ಲೈಫ್ ಟೈಮ್ ಮೆಮೊರಿ ಬೇರೆ. ನೀನು ಹ್ಯಾಪಿ ಆಗಿದೆಯಲ್ಲ, ಐ ಆಮ್ ಆಲ್ಸೋ ರಿಯಲಿ ಹ್ಯಾಪಿ. ಅಗಸ್ತ್ಯ ವೃಂದ ಇಲ್ಲಿ ಇನ್ನೂ ಬಂದಿಲ್ಲ. ಫೋಟೋಗ್ರಾಫರ್ ಬೇರೆ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾನೆ. ವಿವೇಕ್, ವೃಂದ ಬಂದ್ಲಲ್ಲ? ವಿ ರೆಡಿನಾ? ಫೋಟೋ ಶೂಟಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ಅವರು. ಅಗಸ್ತ್ಯ ರೆಡಿನಾ? ಫೋಟೋ ಶೂಟ್ ಮಾಡಿಸೋದಾ? ಬಾವ ರೆಡಿ, ವೃಂದ ಹೋಗೋಣ. ಶೂಟ್ ಕ್ಯಾನ್ಸಲ್, ಫೋಟೋ ಶೂಟ್ ಎಲ್ಲ ಕ್ಯಾನ್ಸಲ್.
ಏನು ಕ್ಯಾನ್ಸಲಾ? ಯಾಕೆ ವೃಂದ? ನಮ್ದೆಲ್ಲ ಮುಗೀತು, ನೀವು ಮುಗಿಸ್ಕೊಬಿಡಿ ಅಲ್ವಾ? ನಿಮ್ಗೋಸ್ಕರನೇ ಎಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್, ಅದಕ್ಕೆ ದಟ್ಸ್ ಇಟ್. ಹೋಗೋಣ ಮನೆಗೆ. ಏನಾಯ್ತು ಅಂತ ಹೇಳ್ದಿದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ ವೃಂದ? ಏನಾಯ್ತು ಅವ್ರಿಗೆ? ಅಗಸ್ತ್ಯ, ಏನಾಯ್ತು? ಏನೋ ಬಾವ, ನಾನು ರೆಡಿ ಅಂದ್ರು ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವಳು ಕ್ಯಾನ್ಸಲ್ ಅಂದಮೇಲೆ ಅವಳು ಮೂಡ್ ಸರಿ ಹೋಗೋದಿಲ್ಲ. ನಾವೇನು ವೆಯ್ಟ್ ಮಾಡಿ ಪ್ರಯೋಜನ ಇಲ್ಲ. ಲೆಟ್ಸ್ ಗೋ ಹೋಮ್. ಅಗಸ್ತ್ಯ, ಕಾವೇರಿಗೆ ಕ್ಯಾಬ್ ಬುಕ್ ಮಾಡು, ಅವಳು ಕ್ಯಾಬಲ್ಲೇ ಬರಲಿ. ಬೇಡ ಅನಿಕಾ, ಅವಳು ನಮ್ಮ ಜೊತೆನೇ ಬರಲಿ. ಅವಳು ನಮ್ಮ ಜೊತೆ ಬಂದಿಲ್ಲ ಅಂದರೆ ಅಗಸ್ತ್ಯ ಅಪ್ಸೆಟ್ ಆಗ್ತಾನೆ. ಸುಮ್ಮನೆ ಒಬ್ಬರಾದ್ಮೇಲೆ ಒಬ್ಬರು ಅಪ್ಸೆಟ್ ಆಗ್ತಾನೆ ಇರ್ತಾರೆ. ನಾವು ಒಬ್ಬರಾದ್ಮೇಲೆ ಒಬ್ಬರನ್ನ ಕನ್ವಿನ್ಸ್ ಮಾಡ್ತಾ ಇರಬೇಕು. ಪರವಾಗಿಲ್ಲ ಸರ್, ನಾನು ಬೇರೆ ಗಾಡೀಲಿ ಬರ್ತೀನಿ, ನೀವೆಲ್ಲ ಒಂದೇ ಗಾಡೀಲೇ ಹೋಗಿ. ಬೇಡ ಕಾವೇರಿ, ನೀವು ನಮ್ಮ ಜೊತೆನೇ ಬನ್ನಿ. ಸುಮ್ಮನೆ ಅಲ್ಲಿ ಮನೆಗೆ ಹೋದ್ಮೇಲೆ ಅತ್ತೆ ಏನಾದರೂ ಕೇಳಿದ್ರೆ ಆನ್ಸರ್ ಮಾಡೋಕೆ ಗೊತ್ತಾಗಲ್ಲ ನಮಗೆ. ಈ ಗೊಗ್ಗು ಬಂದ್ರೆ ನಾನು ಬರಲ್ಲ ನಿಮ್ಮ ಜೊತೆ, ನೀವು ಹೊರಡಿ. ವೇಟ್, ನಾನು ಕ್ಯಾಬ್ ಬುಕ್ ಮಾಡ್ತೀನಿ. ನಾನು ನೀನು ಕ್ಯಾಬಲ್ಲಿ ಹೋಗೋಣ. ಇವರೆಲ್ಲರೂ ಒಟ್ಟಿಗೆ ಬರಲಿ. ವಿವೇಕ್, ನನ್ನನ್ನು ಬಿಟ್ಟು ಹೋಗ್ತೀರಾ? ಅದಕ್ಕೆ ಅಗಸ್ತ್ಯ ಮತ್ತೆ ಆ ಗುಗ್ಗು ಒಟ್ಟಿಗೆ ಬರೋದು ಬೇಡ. ಅನಿ, ತುಂಬ ಅಪ್ಸೆಟ್ ಆಗಿದ್ದಾಳೆ. ನಾನು ಅವಳ ಜೊತೆ ಕ್ಯಾಬಲ್ಲಿ ಹೋಗ್ತೇನೆ. ನೀನು ನಿನ್ನ ತಮ್ಮನ ಜೊತೆ ಬಾ. ಈ ವೃಂದ ಮಾಡಿರೋ ಅವಾಂತರಗಳಿಂದ ಸಿಸ್ ಲೈಫಲ್ಲಿ ಏನೇನಾಗುತ್ತೋ ಅಂತ ಭಯ ಶುರು ಆಗಿದೆ ನನಗೆ. ಭಾವ ಬೇರೆ ಎರಡೂ ರಿಲೇಷನ್ಶಿಪ್ನ ಲಿಂಕ್ ಮಾಡ್ತಾ ಇದ್ದಾರೆ. ವಿವೇಕ್ ಎಲ್ಲ ಮ್ಯಾಟರ್ಗೂ ವೃಂದಾನ ಲಿಂಕ್ ಮಾಡ್ತಿದ್ದಾನೆ. ಅವಳು ಅಪ್ಸೆಟ್ ಆಗಿದ್ದಾಳೆ ಅಂತ ನನ್ನನ್ನೇ ಬಿಟ್ಟು ಹೋಗ್ಬಿಟ್ನಲ್ಲ. ಹೀಗೆ ಆದರೆ ಮುಂದೆ ನನ್ನ ಲೈಫ್ ಏನಾಗುತ್ತೆ? ಅಗಸ್ತ್ಯ, ಸ್ಟಾಪ್ ದಿ ಕಾರ್. ವಾಟ್ ಹ್ಯಾಪನ್ ಸಿಸ್? ನಿನಗೆ ಎಷ್ಟು ಸಲ ವೃಂದನಿಗೆ ಹರ್ಟ್ ಮಾಡಬೇಡ ಅಂತಂದ್ರು ಅರ್ಥನೇ ಆಗಲ್ವಲ್ಲ? ನಾನಿಲ್ಲಿ ಕಷ್ಟಪಡ್ತಾ ಇದ್ರೆ ನಿನಗೆ ಏನು ಅನ್ನಿಸ್ತಾನೆ ಇಲ್ವಲ್ಲ? ಏನೇನು ಸಿಸ್, ನಿನಗೆ ಸತ್ರು ಪರವಾಗಿಲ್ಲ, ಆದ್ರೆ ನಿನಗೆ ಬರೀ ನಿನ್ನ ಹ್ಯಾಪಿನೆಸ್ ಮಾತ್ರ ಇಂಪಾರ್ಟೆಂಟ್. ಸಸ್, ನಾನು ಏನೂ ಮಾಡಿಲ್ಲ. ಸುಮ್ಮನೆ ಅವರು ಓವರಾಗಿ ರಿಯಾಕ್ಟ್ ಮಾಡ್ತಾರೆ, ತಮಗೆ ತಾವೇ ಓವರಾಗಿ ಥಿಂಕ್ ಮಾಡ್ತಾರೆ. ನಾನು ಸಮಾಧಾನ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ. ಎಷ್ಟು ಅಂತ ಪ್ಲೀಸ್ ಮಾಡ್ಕೊಂಡು ನಾನು ಹೋಗ್ಲಿ ಹೇಳಿ? ನಿನ್ನಿಂದಾರೆ ಕಡೆ ಇದೆಲ್ಲ ಆಗ್ತಾ ಇರೋದು. ನೀನೊಬ್ಳು ಯಾವ ಟೈಮಿಗೆ ನಮ್ಮ ಮನೆಗೆ ಬಂದ್ಯೋ, ನಮ್ಮ ಟೈಮ್ ಎಲ್ಲ ಹಾಳಾಗೋಯ್ತು. ನೆಮ್ಮದಿಯಾಗಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಇದ್ವಿ. ನಿನ್ನಿಂದ ಅದು ಹಾಳಾಯ್ತು. ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ, ದಿನ ಜಗಳ ಮಾಡೋವಾಗಾಯ್ತು ನಮ್ಮ ಹಣೆ ಬರ. ಎಲ್ಲದಕ್ಕೂ ಯಾಕೆ ಕಾವೇರಿ ಅವ್ರನ್ನ ಬ್ಲೇಮ್ ಮಾಡ್ತೀಯ ಸಿಸ್? ಇದೇ ಅಗಸ್ತ್ಯ, ನಮ್ಗೆಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇರೋದು. ಯಾರೇನೇ ಹೇಳಿದ್ರು ಸುಮ್ನೆ ಈ ಕಾವೇರಿನ ವಹಿಸ್ಕೊಂಡ್ ಬಂದ್ಬಿಡ್ತೀಯ. ನಮ್ಗೆ ಯಾರಿಗೂ ಹೇಳ್ದೆ ಗೊತ್ತು ಗುರಿ ಇಲ್ದಿರೋ ಈ ಡ್ರಾಮಾಕ್ಕೂ ಇನ್ನ ಮದ್ವೆ ಬೇರೆ ಮಾಡ್ಕೊಂಡು ಬಂದಿದ್ಯಾ? ಮೇಡಮ್, ಚಿತ್ರಳಿ ಅಗಸ್ತ್ಯ ಸರ್ ತಪ್ಪೇನೂ ಇಲ್ಲ. ನಾನೇ ನಿಮ್ಮ ಜೊತೆ ಬರಬಾರ್ದಿತ್ತು, ನಂದೇ ತಪ್ಪು. ಸುಮ್ಮನೆ ನನ್ನಿಂದನೇ ಗಲಾಟೆ ಆಗೋ ಹಾಗಾಯ್ತು. ಏಯ್, ನನ್ನ ತಮ್ಮನ ನಾನು ಹೇಗ್ ಬೇಕಾದ್ರೂ ಬೈತೀನಿ, ನೀನ್ ಬಾಯ್ ಮುಚ್ಕೊಂಡಿರು. ಇವತ್ತೊಂದ್ ದಿನದ ಕತೆ ತಗೊಂಡು ನಾನೇನ್ ಮಾಡ್ಲಿ? ಮದ್ವೆ ಆಗಿ ನೀನು ಹಿಂದೆನೆ ಬಿದ್ದು ಒದ್ದಾಡ್ತಾ ಇದೀಯಲ್ಲ. ಈಗ ಅವ್ನ ತಲೆ ಬೇರೆ ಕೆಡ್ಸಿ ನಿನ್ ತಾಳಕ್ ತಕ್ಕಂಗೆ ಕುಡಿಸ್ತಾ ಇದೀಯ ಅವನ್ನ ನೀನು. ನಿನ್ನಿಂದಾಗಿ ತಾನೆ ಅವನು ವೃಂದನ್ನ ಮದ್ವೆ ಆಗದೆ ಇರೋ ಹಾಗಾಗಿರೋದು. ಅವನು ಯಾವಾಗ್ಲೂ ವೃಂದನ್ ಜೊತೆ ಮಿಂಗಲ್ ಆಗಲ್ಲ ಅಂತ ತಾನೆ ವೃಂದ ಯಾವಾಗ್ಲೂ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡಿರೋದು. ಅದರಿಂದಾನೇ ತಾನೆ ವಿವೇಕು ನನ್ನ ದೂರ ಮಾಡ್ತಿರೋದು. ನೋಡಿ,
ನಾನು ಇಬ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮಿಂದಾಗಿ ನನ್ನ ಮದ್ವೆಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನನ್ನ ಲೈಫ್ ಹಾಳಾಗೋಗ್ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಆಮೇಲೆ ಅದರಿಂದ ಏನೇ ಆದ್ರೂ ಅದ್ರ ಪರಿಣಾಮನ ನೀವಿಬ್ರೇ ಅನುಭವಿಸ್ಬೇಕಾಗುತ್ತೆ. ಮೈಂಡ್ ಇಟ್. ಏಯ್, ಅವಳೇನ್ ನೋಡ್ತಿದ್ಯಾ? ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಇಷ್ಟೊಂದೆಲ್ಲ ಆದ್ರೂ ಸರ್ ನನ್ನ ಕೈ ಬಿಡ್ಲಿಲ್ವಲ್ಲ. ನಾನು ಈ ಫೋಟೋಶೂಟ್ ಬಗ್ಗೆ ಎಷ್ಟೆಲ್ಲ ಕನ್ಸೆಪ್ಟ್ ಕೊಡಿದ್ದೆ ಬ್ರೋ, ಏನೇನೆಲ್ಲ ಪ್ಲಾನ್ ಮಾಡಿದ್ದೆ, ಬಾಲಿವುಡ್ ಥೀಮ್ ಅದು ಇದು ಅಂತ. ಅಗಸ್ತಿನ್ ಚಾಯ್ಸ್ ಕನ್ನಡ ಆಗಿತ್ತು, ಅದಕ್ಕೂ ಹೂ ಅಂತ ಒಪ್ಕೊಂಡೆ. ಆದ್ರೆ ಎಲ್ಲನೂ ಹಾಳಾಗೋಯ್ತು. ನಾವ್ ಎಲ್ಲೂ ಹೋದ್ರು ಆ ಕಾವೇರಿ ಯಾಕೆ ಬರ್ತಾಳೆ? ಅವಳು ಬರೋವರೆಗೂ ಅಗಸ್ತ್ಯ ಕರೆಕ್ಟ್ ಆಗೇ ಇರ್ತಾರೆ, ಅವಳು ಬಂದ್ರೆ ಸಾಕು ಚೇಂಜ್ ಆಗ್ಬಿಡ್ತಾರೆ. ಅದೇನು ಅಂತ ಅರ್ಥನೇ ಆಗ್ತಿಲ್ಲ ಬ್ರೋ. ವಿ ಪ್ಲೀಸ್ ಕಾಮ್ ಡೌನ್. ಅಲ್ಲ, ಅಂಥದ್ದು ಏನಾಯ್ತು ಈಗ? ಅಗಸ್ತ್ಯ ಕರೆಕ್ಟ್ ಆಗಿ ಇದ್ನಲ್ಲ ಇವತ್ತು. ಓಕೆ, ಇನಿಷಿಯಲಿ ಸ್ವಲ್ಪ ಡಲ್ ಆಗಿದ್ದ ಏನೋ, ಬಟ್ ಆದ್ಮೇಲೆ ಹಿ ವಾಸ್ ಓಕೆನೋ. ಏನ್ ಓಕೆ ಬ್ರೋ? ಅಲ್ಲಿ ಏನಾಯ್ತು ಗೊತ್ತಾ ನಿನ್ಗೆ? ಅಂಥದ್ದು ಏನಾಯ್ತು? ನನ್ ಫ್ರೆಶಪ್ ಆಗಿ ಅಗಸ್ತ್ಯನ ಹುಡ್ಕೊಂಡು ಹೋಗ್ತಿದ್ದೆ. ಅವಾಗ ವಾಟ್? ಆ ಕಾವೇರಿ ಜೊತೆ ಫೋಟೋಶೂಟಾ? ಎಸ್ ಬ್ರೋ, ಅದೇನೋ ಹೀರೋ ಹೀರೋನ್ ಕೈ ಕೊಟ್ರು ಅಂತ ಸ್ಟೋರಿ ಎಲ್ಲ ಹೇಳ್ತಿದ್ರು. ಬಟ್ ಅದು ಅವ್ರ ಹೆಡ್ಡೇಕ್. ಅದಕ್ಕೆಲ್ಲ ಅಗಸ್ತ್ಯ ಯಾಕೆ ಒಪ್ಕೋಬೇಕು? ಎಸ್ ವಿ, ದಟ್ಸ್ ಟ್ರೂ. ಇದೆಲ್ಲ ಯಾಕೋ ತುಂಬ ಅತಿ ಆಯಿತು ಅನಿಸ್ತಿದೆ ನನಗೆ. ನನಗದೆಲ್ಲ ಗೊತ್ತಿಲ್ಲ ಬ್ರೋ. ಅಗಸ್ತ್ಯ ನನಗೆ ಬೇಕೇ ಬೇಕು. ಹಿ ಈಸ್ ಮೈ, ದಟ್ಸ್ ಇಟ್. ವಿ ತಲೆ ಕೆಡ್ಸ್ಕೊಬಿಡ, ನಾನಿದ್ದೀನಲ್ವಾ. ಇದೆಲ್ಲ ಎಲ್ಲಿವರೆಗೂ ಹೇಳು? ನಿನ್ನ ಮತ್ತೆ ಅಗಸ್ತ್ಯನ್ ಮದುವೆ ಆಗೋವರೆಗೂ ಅಷ್ಟೇ. ಅದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಅವ್ನು ನಿನ್ನ ಜೊತೆನೇ ಇರ್ತಾನೆ. ಬೇ, ಐ ಆಮ್ ಹಿಯರ್ ವಿತ್ ಯು.